ಅಂದ್ರೆ ಭಾಗ್ಯ ಗ್ರೇಟ್ ಅಂತ ಒಪ್ಕೊಳ್ತೀಯಾ? ಆ ಚೇರ್ನ ಕಾಪಾಡಿದಾಳೆ ಅಂತ ಭಾಗ್ಯನ ತಲೆ ಮೇಲೆ ಇಟ್ಕೋತೀಯಾ? ಅವಳಿಗಿಂತ ನೀನ್ ಕಮ್ಮಿ ಅಂತ ಅನ್ಕೊಂಡಿದ್ಯಾ? ಲೈಫ್ ಲಾಂಗ್ ಅವಳ ಕೆಳಗೆ ಕೆಲಸ ಮಾಡೋಕೆ ಡಿಸೈಡ್ ಆಗ್ಬಿಡಿದ್ಯಾ? ಸಾಕ್ ನಿಲ್ಲಿಸ್ತೀಯಾ? ಯಾರ್ದೋ ಕೆಳಗೆ ಕೆಲಸ ಮಾಡೋ ಕರ್ಮ ನನಗಿನ್ನೂ ಬಂದಿಲ್ಲ. ನನಗೆ ಅಂತ ನಂದೇ ಒಂದು ಗೋಲ್ ಇದೆ. ನಾನು ಮಾಡಬೇಕಾಗಿರೋ ಡ್ರೀಮ್ ಪ್ರಾಜೆಕ್ಟ್ ಒಂದಿದೆ. ಅದಕ್ಕೆ ನಾನೇ ಬೇಕು ಅಂತ ಆ ಚೇರ್ಮನ್ ಪದವಿಯಿಂದ ದೂರ ಇದ್ದೀನಿ. ನಂದನ್ ವಂಶದ ವಾರಸ್ದಾರ್ ಅನ್ನೋ ಟ್ಯಾಗನ್ನ ಬಿಟ್ಟು ಮಿತ್ರ ಆಗಿ ನಾನು ಪ್ರೂವ್ ಮಾಡ್ಕೋಬೇಕು ಅಂತಿದ್ದೀನಿ. ಅದನ್ನ ನೀನು ಚೇರ್ಮನ್ ಆಗಿದ್ದು ಕೂಡ ಮಾಡ್ಬೋದಲ್ವಾ? ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿದ್ಯಾ? ನಾನು ಮಾಡ್ಬೇಕನ್ಕೊಂಡಿರೋ ಕೆಲ್ಸಕ್ಕೆ ನನಗೆ ಆ ಚೇರ್ಮನ್ ಪದವಿ ಅಡ್ಡ ಬರಬಾರ್ದು. ನಂದನ್ ವಂಶದ ವಾರಸ್ದಾರ ಅನ್ನೋ ವಿಸಿಟಿಂಗ್ ಕಾರ್ಡ್ ನನಗೆ ಬೇಕಾಗಿಲ್ಲ. ಅದಕ್ಕೆ ಆ ಚೇರ್ಮನ್ ಪದವಿನ ಭಾಗ್ಯಂಗೆ ಬಿಟ್ಕೊಟ್ಟಿದ್ದೀನಿ. ನೀನ್ ಚಿಕ್ಕಮ್ಮನ್ ಥರ ಯಾಕೆ ಯೋಚನೆ ಮಾಡ್ತಿಲ್ಲ ಮಿತ್ರ? ನೀನೇ ನನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ಚಿಕ್ಕಮ್ಮಂಗೆ ಬೇರೆ ಏನು ಗೋಲ್ ಇಲ್ಲದೆ ಇರೋದ್ರಿಂದ ಈ ಮನೆ ಬೀಗದ ಕೈನ ತಗೊಂಡಿದ್ದಾರೆ. ಚಿಕ್ಕಮ್ಮಂಗೆ ಭಾಗ್ಯ ಬೀಗದ ಕೈ ಕೊಟ್ಟು ಒಳ್ಳೇದನ್ನೇ ಮಾಡಿದಾಳೆ. ಹಾಗಂತ ಹೇಳಿ ನಾನು ಭಾಗ್ಯದಿಂದ ಚೇರ್ಮನ್ ಪದವಿನ ತಗೊಳ್ಳಲ್ಲ. ನನ್ನ ಗೋಲೇ ಬೇರೆ, ಅರ್ಥ ಮಾಡ್ಕೊ. ನಾನು ಬೇಡ ಅನ್ಕೊಂಡಿರೋದನ್ನ ಬಲವಂತವಾಗಿ ನನ್ನ ಕುತ್ತಿಗೆಗೆ ಸಿಗಿಸ್ಬೇಡ. ನನ್ನ ಸ್ಪೇಸ್ ನನಗೆ ಕೊಟ್ಬಿಡು. ಏನ್ ಮನೀಷಾ, ಕೀ ವಿಷಯದಲ್ಲಿ ನನಗ್ ಸಲಹೆ ಕೊಟ್ಟು ನನ್ ಕೈಗೆ ಕೀ ಬರೋ ಹಾಗ್ ಮಾಡ್ದೆ. ಆದ್ರೆ ಚೇರ್ಮನ್ ಚೇರ್ ವಿಷಯದಲ್ಲಿ ನೀನು ಮಿತ್ರನ ಕನ್ವಿನ್ಸ್ ಮಾಡಕ್ಕಾಗ್ಲಿಲ್ವಲ್ಲ, ಯಾಕೆ? ಮಿತ್ರಂಗೆ ಆ ಚೇರ್ ಬೇಕಾಗಿಲ್ವಂತೆ. ಅವನಿಗೆ ಬೇರೆ ಗೋಲ್ ಇದೆಯಂತೆ. ಎಲ್ಲ ಕೇಳಿಸ್ಕೊಂಡೆ. ನನ್ ದಾರಿಯಲ್ಲಿ ನಾನ್ ಗೆದ್ದೆ, ಆದ್ರೆ ನಿನ್ ದಾರಿಯಲ್ಲಿ ನೀನ್ ಸೋತೋದೆ. ಮಿತ್ರಂಗೆ ಆ ಚೇರ್ ಬೇಡ ಅಂದ್ರೆ ಭಾಗ್ಯನೇ ಯಾವತ್ತು ಚೇರ್ಮನ್. ಈ ಪದವಿನ ಅಡ್ಡ ಇಟ್ಕೊಂಡು ಅವಳು ಮತ್ತೆ ಮಿತ್ರಂಗೆ ಇನ್ನೂ ಹತ್ರ ಆಗ್ತಾಳೆ. ನೀನು ದೂರ ಆಗ್ತೀಯಾ? ಅಯ್ಯೋ ಆಂಟಿ, ಗೆಲ್ಲೋದಕ್ಕೆ ನಿಮಗ್ ಸಲಹೆ ಕೊಟ್ಟಿರೋಳು ನಾನು. ನಾನೇ ಸರೆಂಡರ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಈ ದಾರಿಯಲ್ಲಿ ಮಿತ್ರ ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಇನ್ನೊಂದ್ ದಾರಿಯಿಂದ ಭಾಗ್ಯನ ಮಿತ್ರದಿಂದ ದೂರ ಮಾಡ್ತೀನಿ. ಏನು, ಇನ್ನೊಂದ್ ದಾರಿನೂ ಇದೆಯಾ? ಇದೆ, ತುಂಬಾ ಸ್ಟ್ರಾಂಗ್ ಪ್ಲಾನ್ ಇದೆ. ಏನದು? ನೀವೇ ನೋಡೋರಂತೆ. ಅಮ್ಮ, ಜಡೆ ಹಾಕಿಸ್ಕೊಳ್ಳೋಣ ಅಂದ್ರೆ ಅಮ್ಮ ಬಿಸಿ ಆಗಿದ್ದಾರೆ. ಸರಿ, ಚಿಕ್ಕಿ ಹತ್ರ ಹಾಕಿಸ್ಕೋತೀನಿ. ಬರೀ ಕೀ ಅಷ್ಟೇ ಅಲ್ವಾ ಜಾನು? ಅದಕ್ಕೆ ಯಾಕೆ ಹೀಗ್ ಮಾಡ್ತಾ ಇದೀಯಾ? ಅದು ಬರೀ ಬೀಗದ ಕೈ ಅಲ್ಲ ರೀ, ದೊಡ್ಡತ್ತೆ ನನ್ ಮೇಲೆ ನಂಬಿಕೆ ಇಟ್ಟು ಕೊಟ್ಟ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ನೀನ್ ತಗೊಂಡ್ರೆ ಏನು, ನನ್ ಮಾಮ್ ತಗೊಂಡ್ರೆ ಏನು? ಅದನ್ನೇ ಕೇಳ್ತಾ ಇದ್ದೀನಿ. ಬೀಗದ ಕೈ ನನ್ನ ಹತ್ರ ಇದ್ರೆ ನಿಮ್ಮಮ್ಮಂಗೇನು? ದೊಡ್ಡವರು ಏನೋ ಆಸೆ ಪಟ್ಟಿದ್ದಾರೆ, ಹೋಗ್ಲಿ ಬಿಡು. ಬಿಡಲ್ಲ. ನಿಮ್ಮಮ್ಮ ನನ್ನ ಮತ್ತೆ ನಮ್ಮ ಅಕ್ಕನ ಟಾರ್ಗೆಟ್ ಮಾಡ್ತಿದ್ದಾರೆ. ಹೇಗಾದ್ರೂ ಸರಿ, ಮತ್ತೆ ಆ ಬೀಗದ ಕೈ ನನ್ ಕೈಗೆ ಬರ್ಲೇಬೇಕು. ಚಿಕ್ಕಮ್ಮ ಚಿಕ್ಕಪ್ಪ ಜಗಳ ಆಡ್ತಿದ್ದಾರೆ. ನಾನ್ ಹೋಗಿ ಜಡೆ ಹಾಕು ಅಂದ್ರೆ ಏನ್ ಅನ್ಕೋತಾರೋ. ರೈಟ್ ಟೈಮಲ್ಲಿ ರೈಟ್ ಚಾನ್ಸ್ ಸಿಕ್ಕಿದೆ. ಇದನ್ನ ಉಪಯೋಗಿಸ್ಕೊಳ್ತೀನಿ. ಏನ್ ಲಕ್ಕಿ, ಜಡೆ ಹಾಕ್ಬೇಕಾ? ನಿಂಗ್ ಜಡೆ ಹಾಕಕ್ ಬರಲ್ವಲ್ಲ? ಆದ್ರೆ ನಿಂಗ್ ಜಡೆ ಹಾಕೋರು ಯಾರು ಇಲ್ಲ ಅಲ್ವಾ? ಹೌದು, ಅಮ್ಮ ಬಿಸಿ ಆಗಿದ್ದಾರೆ, ಚಿಕ್ಕಮ್ಮನೂ ಬಿಸಿ ಆಗಿದ್ದಾರೆ. ಪರವಾಗಿಲ್ಲ ಬಿಡು, ನಾನ್ ನಿನಗ್ ಜಡೆ ಹಾಕ್ತೀನಿ. ಆ ಕೆಲ್ಸ ಮಾತ್ರ ಮಾಡ್ಬೇಡ ಮನೀಷಾ, ಸುಮ್ನೆ ಮಿತ್ರನ ಹತ್ರ ಬಯಸ್ಕೋಬೇಕಾಗತ್ತೆ. ಮಿತ್ರನ್ ಹತ್ರ ಬಯಸ್ಕೊಳ್ಳೋದು ನಾನಲ್ಲ ಆಂಟಿ, ಭಾಗ್ಯ. ಅದೇಗೆ? ನೋಡ್ತಾ ಇರಿ, ನನಗ್ ಬಂದಂಗ್ ಜಡೆ ಹಾಕ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಇಲ್ಲಿ ಕೊಡು. ಅಮ್ಮ
ಸ್ವಲ್ಪ ತಡ್ಕೋ ಲಕ್ಕಿ, ಆಗೋಯ್ತು. ಅಮ್ಮ ನೋತಾ ಇದೆ. ಮನೀಷಾ, ನೀನ್ ಯಾಕೆ ಜಡೆ ಹಾಕ್ತಿದ್ಯಾ? ಭಾಗ್ಯ ಎಲ್ಲಿ? ಅವಳಿಗೆ ಟೈಮ್ ಇಲ್ಲ ಅಂತೆ ಮಿತ್ರ, ಅದಕ್ಕೆ ನಾನು. ಓಹೋ, ಇದಾ ನಿನ್ ಪ್ಲಾನು? ಮಾಡಕ್ ಆಗ್ದಿರೋ ಅಷ್ಟೇನ್ ಕೆಲ್ಸ ಇದೆಯಂತೆ? ಅವಳಿವಾಗ ಚೇರ್ಮನ್ ಅಲ್ವಾ ಮಿತ್ರ? ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋ ಅಂತ ಚಿಕ್ಕ ಕೆಲ್ಸ ಯಾಕೆ ಮಾಡ್ತಾಳೆ? ಅವಳು ಆಫೀಸಲ್ಲಿ ಚೇರ್ಮನ್, ಮನೇಲಲ್ಲ. ಬಿಡು ಮಿತ್ರ, ನಾನಿದ್ದೀನಲ್ವಾ. 2 minutes ಅಲ್ಲಿ ಲಕ್ಕಿಗೆ ಜಡೆ ಹಾಕ್ತೀನಿ. ನೀನು ಭಾಗ್ಯ ಆಫೀಸಿಗೆ ಹೋಗಿ. ಲಕ್ಕಿ, ನೀನಿನ್ನೂ ರೆಡಿ ಆಗಿಲ್ವಾ? ನಿಮ್ಮಮ್ಮ ನಿನಗ್ ರೆಡಿ ಮಾಡಿದ್ಲು, ಆದ್ರೆ ಲಕ್ಕಿನ ರೆಡಿ ಮಾಡ್ಲಿಲ್ವಲ್ಲ? ಎಷ್ಟೇ ಆದ್ರೂ ವಿನ್ನು ಅವಳು ಸ್ವಂತ ಮಗ ಅಲ್ವಾ ಆಂಟಿ. ಭಾಗ್ಯಂಗೆ ಅವನ ಮೇಲಿರೋ ವಾತ್ಸಲ್ಯ ಲಕ್ಕಿ ಮೇಲೆ ಯಾಕಿರುತ್ತೆ? ನಿಜಾನೇ. ಲಕ್ಕಿ ಏನೋ ಬೇರೆಯವ್ರ ಮಗಳು, ವಿನು ಸ್ವಂತ ಮಗ ಅಲ್ವಾ? ಅವ್ರವ್ರ ಮಕ್ಕಳನ್ನ ಅವರೇ ನೋಡ್ಕೋತಾರೆ. ಹಾಗ್ಯಾಕೆ ಹೇಳ್ತಿದ್ಯಾ ಮಾಮ್? ಅದಕ್ಕೆ ಯಾವತ್ತಾದ್ರೂ ಲಕ್ಕಿನ ವಿನುನ ಬೇರೆ ಬೇರೆ ನೋಡಿದಾರಾ? ಇವಾಗ ಪಾರ್ಶಾಲಿಟಿ ನೋಡ್ತಿದ್ಯಲ್ವಾ ವಿವೇಕ್? ನಮ್ಮ ಅಕ್ಕಂಗೆ ಆ ತರದ ಬುದ್ಧಿ ಇಲ್ಲ. ಅನವಶ್ಯಕವಾಗಿ ಮಾತಾಡ್ಬೇಡಿ. ನನ್ನನ್ನ ಅಮ್ಮ ರೆಡಿ ಮಾಡ್ಲಿಲ್ಲ, ನಾನೇ ರೆಡಿ ಆದೆ. ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದಿದ್ರಿಂದ ಮಕ್ಕಳು ಸ್ಕೂಲ್ಗೆ ಟೈಮ್ ಆಗಿದ್ದು ಗೊತ್ತಾಗ್ಲಿಲ್ಲ. ನನಗೆ ಒಂದು 2 ನಿಮಿಷ ಟೈಮ್ ಕೊಡಿ, ಲಕ್ಕಿನ ರೆಡಿ ಮಾಡ್ಬಿಡ್ತೀನಿ. ಬೇಕಾಗಿಲ್ಲ. ನೀನು ಆಫೀಸ್ ಕೆಲಸ ನೋಡ್ಕೋ. ಲಕ್ಕಿ ಬಗ್ಗೆ ನಿನಗ್ಯಾಕೆ? ಅದ್ಯಾಕ್ರಿ? ಗೊತ್ತಿಲ್ಲದೆ ಆಗಿರೋ ತಪ್ಪಿದು, ಇನ್ನೊಂದ್ಸರಿ ಆಗಲ್ಲ. ನಿನ್ ಫೋನ್ ನೋಡ್ಕೊಳಮ್ಮ, ಲಕ್ಕಿನ ನಾನ್ ನೋಡ್ಕೋತೀನಿ. ಲಕ್ಕಿ ನಿಂಗೆ ಹೊರಗಿನವಳಾದ್ರೂ ನನಗೆ ಸ್ವಂತ ಮೊಮ್ಮಗಳ ಹಾಗೇನೆ. ಮಾಮ್, ನಿನ್ ಟಾಪಿಕ್ನ ಎಲ್ಲೆಲ್ಲೋ ತಗೊಂಡು ಹೋಗ್ಬೇಡ. ಅನವಶ್ಯಕವಾಗಿ ಇಲ್ಲಿ ಅತ್ಗೆನ ಬ್ಲೇಮ್ ಮಾಡಬೇಡ. ಅವಳು ಲಕ್ಕಿನ ನೋಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ ವಿವೇಕ್? ಲಕ್ಕಿನ ನೀವ್ ಯಾವತ್ ನೋಡ್ಕೊಂಡಿದ್ದೀರಾ? ಇವತ್ತು ನಮ್ಮಕ್ಕನ್ ಬೈತಾ ಇದ್ದೀರಾ? ಜಾನು, ನೀನ್ ಸುಮ್ಮನಿರು. ಲಕ್ಕಿ, ಇಲ್ಲಿ ಬಾಮ್ಮ, ರೆಡಿ ಮಾಡ್ತೀನಿ. ಬೇಕಾಗಿಲ್ಲಮ್ಮ, ನೀವು ಆಫೀಸ್ಗೆ ಹೋಗಿ ನಾವು ನೋಡ್ಕೋತೀವಿ. ಮಿತ್ರ ಅವ್ರೆ, ಅಮ್ಮ, ನೀನ್ ಆಫೀಸಿಗೆ ಹೋಗು, ನಾನು ಲಕ್ಕಿ ಸ್ಕೂಲಿಗೆ ಹೋಗ್ತೀವಿ. ಸಾರಿ ಲಕ್ಕಿ. ಇಟ್ಸ್ ಓಕೆ ಅಮ್ಮ, ನಾನೇನು ಅನ್ಕೊಂಡಿಲ್ಲ. ನೀನ್ ಆಫೀಸ್ಗೆ ಹೋಗು. ಲಕ್ಕಿ ವಿಷಯದಲ್ಲಿ ಭಾಗ್ಯನ ಸರಿಯಾಗಿ ಸಿಕ್ಕಾಕ್ಸ್ದೆ ಮನೀಷಾ. ನೀನ್ ನಂಗೆ ಹೇಳಿದ ಪ್ಲಾನ್ ಇದೇನಾ? ಎಸ್ ಆಂಟಿ, ವಿನ್ನು DNA ವಿಷಯದಲ್ಲಿ ನಾನು ಫೇಲ್ ಆಗಿದ್ದೆ. ಇವಾಗ ನನ್ನ ಟಾರ್ಗೆಟ್ ಲಕ್ಕಿ. ಲಕ್ಕಿನ ಭಾಗ್ಯ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ ಅಂತ ಮಿತ್ರನ್ ಹತ್ರ ಪೋರ್ಟ್ರೇ ಮಾಡ್ತೀನಿ. ಲಕ್ಕಿಗೆ ನೋವಾಗೋ ಹಾಗೆ ಮಾಡಿ ಇದಕ್ಕೆ ಕಾರಣ ಭಾಗ್ಯನೇ ಅಂತ ಅವಳನ್ನ ಕೆಟ್ಟೋಳ್ ಹಾಗೆ ಮಾಡ್ತೀನಿ. ಲಕ್ಕಿ ಎಷ್ಟು ನೋವು ಪಡ್ತಾಳೋ ಮಿತ್ರ ಭಾಗ್ಯನ ಮೇಲೆ ಅಷ್ಟು ಕೋಪ ಮಾಡ್ಕೋತಾನೆ. ಫೈನಲ್ ಆಗಿ ಲಕ್ಕಿ ವಿಷಯದಲ್ಲಿ ಭಾಗ್ಯನ್ ಮಿತ್ರನ್ ಕೈಯಿಂದ ಮನೆಯಿಂದ ಹೊರಗೆ ಹಾಕಿಸ್ತೇನೆ. ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನಂಗೊಂದ್ ಚಿಕ್ಕ ಡೌಟ್. ಮಿತ್ರಂಗೆ ಲಕ್ಕಿ ಅಂದ್ರೆ ಎಷ್ಟು ಪ್ರಾಣನೋ, ಲಕ್ಕಿಗೂ ಭಾಗ್ಯ ಅಂದ್ರೆ ಅಷ್ಟೇ ಇಷ್ಟ. ಮತ್ತೆ ಲಕ್ಕಿಯಿಂದ ಭಾಗ್ಯನ ಹೇಗ್ ಹೊರಗೆ ಹಾಕ್ತೀಯಾ? ಲಕ್ಕಿ ಭಾಗ್ಯನ ಕವರ್ ಮಾಡ್ತಾಳೆ ಅಲ್ವಾ? ಅವಳು ಕವರ್ ಮಾಡದೇ ಇರೋ ಹಾಗೆ ನಾನ್ ಪ್ಲಾನ್ ಮಾಡ್ತೀನಿ. ಲಕ್ಕಿಗೆ ಭಾಗ್ಯ ಅಂದ್ರೆ ಎಷ್ಟಿಷ್ಟ ಇದ್ರೂ
ಭಾಗ್ಯ ಸ್ವಂತ ತಾಯಿ ಅಲ್ಲ ಅಂತ ಲಕ್ಕಿಗೆ ಗೊತ್ತು. ಆ ಸ್ವಂತ ತಾಯಿನ ಲಕ್ಕಿಗೆ ನೆನಪು ಮಾಡ್ತೀನಿ. ಲಕ್ಕಿ ಸ್ವಂತ ತಾಯಿ ಭಾಗ್ಯನೇ ಅಲ್ವಾ? ಅಂದ್ರೆ ಭಾಗ್ಯನಿಂದಲೇ ಭಾಗ್ಯ ನೆನಪು ಬರೋ ಹಾಗೆ ಮಾಡ್ತೀಯಾ? ಎಕ್ಸಾಕ್ಟ್ಲಿ ಆಂಟಿ. ಮುಂದೆ ಇರೋದು ತನ್ನ ಸ್ವಂತ ತಾಯಿ ಅಂತ ಗೊತ್ತಿಲ್ಲದೆ ಲಕ್ಕಿ ಭಾಗ್ಯನ ಬೇಡ ಅಂತ ಸ್ವಂತ ತಾಯಿ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತೀನಿ. ಲಕ್ಕಿ ಮೇಲೆ ಮಿತ್ರಂಗಿರೋ ಸೆಂಟಿಮೆಂಟ್ನ ಬಳಸ್ಕೋತೀನಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಭಾಗ್ಯ ಮಿತ್ರನ್ ಜೊತೆ ಇರ್ದೇ ಇರೋ ಹಾಗೆ ಮಾಡ್ತೀನಿ. ಯಾಕ್ರಿ ಅಷ್ಟು ಸೀರಿಯಸ್ ಆಗಿದ್ದೀರಾ? ಲಕ್ಕಿನ ರೆಡಿ ಮಾಡೋದ್ರ ಬಗ್ಗೆನಾ? ಅದು ಇವತ್ ಮಾತ್ರ ಆಗಿರೋ ಒಂದ್ ಮಿಸ್ಟೇಕ್. ಪ್ರತಿದಿನ ನಾನೇ ಅಲ್ವಾ ಲಕ್ಕಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದೆ. ಲಕ್ಕಿಗೆ ಜಡೆ ಹಾಕೋದ್ರ ಬಗ್ಗೆನೋ, ಸ್ಕೂಲಿಗೆ ಕಳ್ಸೋದ್ರ ಬಗ್ಗೆನೋ, ಅಥವಾ ಅವಳು ಹೋಮ್ವರ್ಕ್ ಮಾಡಿಸೋದ್ರ ಬಗ್ಗೆನೋ ಅಲ್ಲ. ನೀನ್ ಈ ಥರ ಅವಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಲಕ್ಕಿ ಮನ್ಸ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಮತ್ತೆ ಆ ರೀತಿ ತಪ್ಪಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ ರೀ. ಮತ್ತೆ ಹೀಗಾದ್ರೆ ಏನ್ ಮಾಡ್ತೀಯಾ? ಇಲ್ಲಿವರೆಗೂ ಲಕ್ಕಿಗೆ ಅವಳ ತಾಯಿ ನೆನಪು ಬರ್ದಿರೋ ಹಾಗೆ ನಾನು ಅವಳನ್ನ ಬೆಳೆಸ್ದೆ. ಈಗ ನೀನ್ ಮಾಡೋ ತಪ್ಪುಗಳಿಂದ ಲಕ್ಕಿ ಅವಳ ಹೆತ್ತ ತಾಯಿ ಬಗ್ಗೆ ಯೋಚನೆ ಮಾಡೋ ಥರ ಪರಿಸ್ಥಿತಿ ಬಂದಿದೆ. ಹಾಗಾಗಲ್ಲ ರೀ. ನನಗ್ ಬಿನ್ನು ಬೇರೆ ಲಕ್ಕಿ ಬೇರೆ ಅಲ್ಲ. ಲಕ್ಕಿ ನನ್ ಸ್ವಂತ ಮಗಳ ತರಾನೇ. ಹಾಗೆ ಅನ್ಕೊಳ್ಳೋದೇ ಬೇರೆ, ನೋಡ್ಕೊಳ್ಳೋದೇ ಬೇರೆ. ಅಂದ್ರೆ ನಾನ್ ಲಕ್ಕಿನ ಸರಿಯಾಗಿ ನೋಡ್ಕೋತಿಲ್ಲ ಅಂತಿದ್ದೀರಾ? ಲಕ್ಕಿಗೆ ತಾಯಿ ಇಲ್ದಿರೋ ಕೊರತೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಿರೋದು. ಲಕ್ಕಿನೇ ನನ್ನ ಪ್ರಪಂಚ. ನನಗೆ ನಿನ್ನಿಂದ ಆಗಿದ್ದ ಗಾಯ ವಾಸಿ ಮಾಡಿದ್ದೆ ಲಕ್ಕಿ. ಅವಳಿಂದನೇ ನಾನು ಮತ್ತೆ ಮಾಮೂಲಿ ಮನುಷ್ಯ ಆಗಿದ್ದು. ಆದ್ರೆ ನಿನ್ನಿಂದ ಲಕ್ಕಿ ಏನಾದ್ರೂ ನೋವು ಅನುಭವಿಸಿದ್ರೆ ನಾನ್ ಸುಮ್ಮನಿರಲ್ಲ. ಆ ಪರಿಸ್ಥಿತಿ ಯಾವತ್ತೂ ಬರಲ್ಲ ಅಂತ ಮಾತು ಕೊಡ್ತಿದ್ದೀನ್ರಿ. ಲಕ್ಕಿ ತಾಯಿ ಯಾರಾದ್ರೂ ಆಗಿರ್ಬೋದು, ಆದ್ರೆ ನಾನೇ ಅವಳ ಸ್ವಂತ ತಾಯಿ. ನನ್ಗೆ ಇಬ್ರು ಮಕ್ಕಳು. ಮಾತಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಅದನ್ನ ನೆರವೇರಿಸೋದು. ನಾನ್ ಯಾವತ್ತಾದ್ರೂ ಮಾತು ತಪ್ಪಿದ್ದೀನಾ? ಮನುಷ್ಯರನ್ನ ಬಿಟ್ಟು ಹೋಗೋದು ನಿನ್ಗೆ ಅಭ್ಯಾಸ ಅಲ್ವಾ? ಮನ್ಸಿಗೆ ಗಾಯ ಮಾಡೋದು ನಿನ್ಗೇನು ಹೊಸ್ತಲ್ವಲ್ಲ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನಿಂದ ಆಗಿದ್ದ ಗಾಯನ ನಾನು ಹೇಗೋ ತಡ್ಕೊಂಡ್ಬಿಟ್ಟೆ. ಆದ್ರೆ ಲಕ್ಕಿ ಚಿಕ್ಕ ಮಗು. ಅವಳ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ರೆ ಅವಳು ತನ್ನ ಹೆತ್ತ ತಾಯಿ ಬಗ್ಗೆ ಯೋಚನೆ ಮಾಡ್ತಾಳೆ. ನೀವಷ್ಟೆಲ್ಲ ಹೇಳೋ ಅಗತ್ಯ ಇಲ್ಲ ರೀ. ತಾಯಿ ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ತಾಯಿ ಇಲ್ದಿರೋ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಮಗುಗೋಸ್ಕರ ತಾಯಿ ಪಡೋ ನೋವು ಕೂಡ ನನಗ್ ಗೊತ್ತು. ನಾನು ಕೂಡ ಲಕ್ಕಿನ ಸಿಂಗಲ್ ಪೇರೆಂಟ್ ಆಗಿ ಬೆಳೆಸಿದ್ದು. ತಾಯಿ ಕೊರತೆ ಇಲ್ದಿರೋ ಹಾಗೆ ಬೆಳೆಸಿದ್ದೀನಿ. ನಿಮ್ಮಂತ ತಂದೆ ಇರೋದು ಲಕ್ಕಿ ಅದೃಷ್ಟ. ಲಕ್ಕಿ ನಿಮ್ ಕೈಗೆ ಬಂದಿರೋ ಆ ಕ್ಷಣ ತುಂಬಾ ದೊಡ್ಡದು. ಅದೇ ದಿನ ವಿನ್ನು ನನ್ ಕೈಗೆ ಬಂದ. ಎತ್ಕೋ. ನೆನೆಸ್ಕೊಂಡ್ರೆ ಈಗ್ಲೂ ಆಶ್ಚರ್ಯ ಆಗತ್ತೆ. ಲಕ್ಕಿ ವಿನ್ನು ಒಂದೇ ಊರಲ್ಲಿ, ಒಂದೇ ದಿನ, ಒಂದೇ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದಾರೆ. ಆದ್ರೆ ನಾವು ಒಬ್ರಿಗೊಬ್ರು ಭೇಟಿಯಾಗಿಲ್ಲ. ಅದು ನಿನ್ನಿಂದಾನೆ ತಾನೆ. ನೀನ್ ಮಾಡಿದ ಇನ್ನೊಂದು ಮೋಸ ಅದು. ಅದೇ ಊರಲ್ಲಿದ್ರು ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ನನ್ ಪರಿಸ್ಥಿತಿ ಹಾಗಿತ್ತು. ಅಷ್ಟಕ್ಕೂ ಆ ದಿನ ಏನಾಯ್ತು ರೀ? ಲಕ್ಕಿ ನಿಮ್ಗೆ ಹೇಗ್ ಸಿಕ್ಕಿದ್ಲು? ಆವತ್ತು ಮಿತ್ರ ಅವರೇ ಗಾಡಿ. ಲೇ ಇಡಿಯಟ್! ಹೋಗ್ಲಿ ಬಿಡಿ. ಒಂದೊಂದ್ಸರಿ ನಾವ್ ಕರೆಕ್ಟ್ ಆಗಿದ್ರು ಮುಂದೆ ಬರೋರು ಕರೆಕ್ಟ್ ಆಗಿರಲ್ಲ.
ಎಸ್ ಐ ಸರ್. ಏನ್ ಸರ್ ಇಲ್ಲಿಗೆ ಬಂದಿದ್ದೀರಾ? ಮತ್ತೆ ಯಾಕೆ ಬಂದ್ರೆ? ನಿಮ್ ಮಿಸ್ಸಸ್ನ ಹುಡುಕ್ತಿದೀವಿ ಅಂತ ಆಲ್ರೆಡಿ ಹೇಳಿದ್ವಲ್ಲ. ಹಾಗೆ ಹೇಳಿ 10 ದಿನ ಆಗಿದೆ, ಇಲ್ಲಿವರೆಗೂ ಯಾವುದೇ ಪ್ರೋಗ್ರೆಸ್ ಇಲ್ಲ. ನಮ್ ಕೆಲ್ಸನ ನಾವು ಮಾಡ್ತಾ ಇದ್ದೀವಿ, ಅವ್ರು ಆದಷ್ಟು ಬೇಗ ಸಿಗ್ತಾರೆ. ನಾನು ಅವಳಿಗೋಸ್ಕರ ಬಂದಿಲ್ಲ, ಸೆಲ್ಲಲ್ಲಿರೋ ಆ ಆರೋಪಿ ಹತ್ರ ಮಾತಾಡೋಕೆ ಬಂದಿದ್ದೀನಿ. ಅವನ ಹತ್ರ ನೀವೇನ್ ಮಾತಾಡ್ತೀರಾ? ಒಂದು 5 ನಿಮಿಷ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಸರಿ, ಹೋಗಿ. ರಂಗ, ಒಂದ್ಸಾರಿ ಇಲ್ಬಾ, ಒಂದ್ಸಲ ಇಲ್ಬಾ ರಂಗ. ಆವತ್ ನೀನು ನಮ್ಮ ಹತ್ರ ಸರಿಯಾಗಿ ಹೇಳಿಲ್ಲ, ಕನಿಷ್ಠ ಇವತ್ತಾದ್ರೂ ನಿಜ ಹೇಳು. ಅವತ್ತು ಏನ್ ನಡೀತು? ಅರವಿಂದ್ ಹತ್ರ ಏನ್ ಮಾತಾಡ್ಬೇಕು ಅಂತ ಫೋನ್ ಮಾಡ್ದೆ? ಏನ್ ನಡೆಯಿತು ಅಂತ ಭಯ ಇಲ್ದೆ ಹೇಳು. ನಿನ್ಗೂ ನಿನ್ ಫ್ಯಾಮಿಲಿಗೆ ಏನೂ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಿನ್ಗೆ ಕೈ ಮುಗಿತೀನಿ ಕಣೋ. ಆವತ್ತು ಏನ್ ನಡೀತು ಅಂತ ಹೇಳೋ. ಅವತ್ತು ನಿನ್ ಹೆಂಡತಿ ಮಕ್ಕಳನ್ನ ನಾವು ಕಿಡ್ನಾಪ್ ಮಾಡಿದೀವಿ. ಅವ್ರಿವಾಗ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀನ್ ಬಾಯ್ ಬಿಟ್ರೆ ಅವರು ಕಣ್ಣು ಮುಚ್ತಾರೆ. ನಿನ್ ಹೆಂಡತಿ ಮಕ್ಕಳು ಬದುಕಬೇಕು ಅಂದ್ರೆ ನೀನು ನನ್ನ ಬಗ್ಗೆ ಏನು ಹೇಳಬಾರ್ದು. ಹೇಳು. ಹೇಳ್ಬೇಕಾಗಿರೋದನ್ನ ಅವತ್ತೇ ಹೇಳಿದ್ದೀನಿ, ಇನ್ನೇನು ಹೇಳಕ್ ಉಳಿದಿಲ್ಲ ಸರ್. ಇಲ್ಲ, ನೀನೇನೋ ಮುಚ್ಚಿಡ್ತಿದ್ಯಾ. ಮರ್ಯಾದೆಯಾಗಿ ನಿಜ ಹೇಳು, ನಿಜ ಹೇಳು. ಅವನ್ನ ಇಂಟ್ರೋಗೇಟ್ ಮಾಡೋ ಕೆಲಸ ನಮ್ದು, ನಿಮ್ದಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಅವನು ಸುಳ್ಳು ಹೇಳ್ತಿದ್ದಾನೆ ಸರ್, ಅವನಿಗೆ ಎಲ್ಲ ಗೊತ್ತು. ಅವನಿಗೆ ಏನ್ ಗೊತ್ತು ಅಂತ ನಾವು ವಿಚಾರಣೆ ಮಾಡಿ ತಿಳ್ಕೊತೀವಿ. ನೀವು ಹೊರಡಿ ಸರ್, ಹೊರಡಿ. ಇವತ್ತು ನಾವು ಒಂದು ಟೆಂಡರ್ನ ಅಟೆಂಡ್ ಮಾಡಕ್ ಹೊರಟಿದೀವಿ ವಿವೇಕ್. ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಇದು ಪ್ರೆಸ್ಟೀಜಿಯಸ್ ಟೆಂಡರ್. ಚೇರ್ಮನ್ ಆಗಿ ಇದು ನಿನ್ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳು. ಅಫ್ಕೋರ್ಸ್, ಇದು ನನ್ನ ಫಸ್ಟ್ ಅಚೀವ್ಮೆಂಟ್ ಕೂಡ ಆಗುತ್ತೆ. ಕಂಗ್ರಾಟ್ಸ್ ಅದ್ಕೆ, ಇದು ನಿಮ್ ಫಸ್ಟ್ ಸಕ್ಸಸ್ ಆಗ್ಬೇಕು. ಟೆಂಡರ್ ಕೂಡ ಹಾಕಿಲ್ಲ, ಆಗ್ಲೇ ಅಪ್ರಿಸಿಯೇಷನ್. ಎನ್ಕರೇಜ್ಮೆಂಟ್ ಅಣ್ಣ. ಓವರ್ ಆಯ್ತು ನಿಂದು. ಟೆಂಡರ್ ಹೇಗೆ ಹಾಕ್ಬೇಕು ಅಂತ ಮೊದಲು ಅವಳಿಗೆ ಹೇಳ್ಕೊಡು. ಆಲ್ರೆಡಿ ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ರೀ. ವಿವೇಕ್, ನಮ್ ಟೆಂಡರ್ ಅಪ್ರೋಚ್ ಮಾಡ್ತಿದೀವಿ ಅಂತ ಒಂದ್ ಲೆಟರ್ ಪ್ರಿಪೇರ್ ಮಾಡು. ಹಲೋ, ಮೊದಲು ನೀನ್ ಕೊಟೇಶನ್ ರೆಡಿ ಮಾಡಿದ್ಯಾ? ಬೆಳಗ್ಗೆಯಿಂದ ಆ ಕೆಲ್ಸದಲ್ಲೇ ಇದೀನಿ ರೀ. ಡ್ರಾಫ್ಟಿಂಗ್ ಎಲ್ಲ ಆಗಿದೆ. ಲೆಟರ್ ರೆಡಿ ಆದ ಕೂಡ್ಲೆ ನಾವ್ ಟೆಂಡರ್ಗೆ ಹೊರಡೋದೆ. ಬೆಳಗ್ಗೆಯಿಂದ ಮೇಡಮ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇದಕ್ಕೆ ಅಂತ ಆಯ್ತು. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ ಯು. ಈ ವಿಷಯನ ಮುಂಚೆನೆ ಹೇಳಿದ್ರೆ ಅದನ್ನ ನಾನೇ ಪ್ರಿಪೇರ್ ಮಾಡ್ತಿದ್ನಲ್ಲ. ನಿಮ್ಗ್ಯಾಕ್ ಕಷ್ಟ ಅಂತ ಹೇಳಲಿಲ್ಲ? ಶ್ರಮ ಅಂತ ಹೇಳಿಲ್ವೋ, ಅಥವಾ ನೀನು ಒಬ್ಳೇ ಕಷ್ಟಪಟ್ಟು ಸಾಧಿಸ್ದೆ ಅಂತ ಪೋಸ್ ಕೊಡೋದಕ್ಕ? ಇದು ಟೀಮ್ ವರ್ಕ್ ರೀ, ನಾನೊಬ್ಳೇ ಯಾಕೆ ಕ್ರೆಡಿಟ್ ತಗೋತೀನಿ? ಸರಿ, ಆ ಫೈಲಿ ಕಡೆ ಕೊಡು. ಏನ್ ಕೋಟ್ ಮಾಡಿದ್ಯಾ ಅಂತ ನೋಡ್ತೀನಿ. ಚೆನ್ನಾಗೇ ಕೋಟ್ ಮಾಡಿದೀನ್ರಿ. ಫೈಲ್ ಈ ಚೇಂಬರ್ ಅಲ್ಲೇ ಇಡ್ತೀನಿ. ಏಕೆ ನನ್ನ ಹತ್ರ ಇರಬಾರ್ದಾ? ಅಂದ್ರೆ ಅದು... ಓಹೋ, ನಿನಗ್ ಮಾತ್ರ ಚೇಂಬರ್ ಇದೆ, ನನಗ್ ಚೇಂಬರ್ ಇಲ್ಲ ಅಂತ ಕೀಳಾಗಿ ನೋಡ್ತಾ ಇದ್ಯಾ? ನನಗಂತ ಫೀಲಿಂಗ್ ಇಲ್ಲ ರೀ, ಬೇಕಾದ್ರೆ ನೀವೇ ಕೂತ್ಕೊಳ್ಳಿ. ಹಾಗೆ ಹೇಳ್ತಿದ್ಯಾ ಹೊರತು ನನ್ನ ಚೇರ್ ಮೇಲೆ ಕೂರಿಸ್ತಾ ಇಲ್ಲ. ನೀವ್ ಕೂತ್ಕೊಂಡ್ರೆ ನಾನ್ ಬೇಡ ಅಂತೀನಾ? ಆ ಚೇರ್ನ ನಾನೇ ಬೇಡ ಅಂತ ಅನ್ಕೊಂಡಿದೀನಿ ಬಿಡು. ಸರಿ ಬಿಡಿ. ಕೊಟೇಶನ್ ನೋಡಿ ಏನಾದ್ರೂ ಕರೆಕ್ಷನ್ ಇದ್ರೆ ಹೇಳಿ. ಆರ್ಡರಾ? ಅಲ್ಲ ರೀ, ರಿಕ್ವೆಸ್ಟ್. ಹಾಗಾದ್ರೂ ನಿನ್ ಟ್ಯಾಲೆಂಟ್ ಏನು ಅಂತ ನೋಡ್ತೀನಿ. ಫೈಲ್ ಹುಷಾರು. ನನಗೆ ಹುಷಾರು ಅಂತಿದ್ಯಾ? ಅದು ಇಂಪಾರ್ಟೆಂಟ್ ಅಂತ. ನಿನಗಿದು ಫಸ್ಟ್ ಟೆಂಡರ್. ನಾನು ಇಂಥದ್ದನ್ನು ತುಂಬಾ ಹ್ಯಾಂಡಲ್ ಮಾಡಿದ್ದೀನಿ. ಒಂದು ಸಲ ಫೈಲ್ನ ಹಿಡ್ದೆ ಅಂದ್ರೆ ಬಿಡೋ ಮಾತೇ ಇಲ್ಲ. ಇದಕ್ಕೆ ಅಣ್ಣ ಅದಕ್ಕೆ ಹುಷಾರು ಅಂದಿದ್ದು. ಏನೋ ನಂಗೆ ಕೊಂಡ್ರಾ?
ಅವಳು ಆ ಚೇರ್ ಮೇಲೆ ಕೂತಿದ ತಕ್ಷಣನೇ ಎಲ್ರಿಗೂ ಕೊಂಬಂದ್ಬಿಟ್ಟಿದೆ. ಹೋಗಿ ಲೆಟರ್ ರೆಡಿ ಮಾಡು.